ಪಕ್ಷಿಗಳ ಹೋಲಿ ಹಬ್ಬ. ಅದು ಪಕ್ಷಿಗಳ ಗ್ರಾಮ. ನಾಳೆ ಹೋಲಿ ಹಬ್ಬ. ಒಂದು ದೊಡ್ಡ ಮರದ ಕೆಳಗಡೆ ಬನ್ನಗಿಳಿ ಬುಜ್ಜಿಗುಬ್ಬಚ್ಚಿ ಚಿನ್ನಕ್ಕಾಗಿ ಎಲ್ಲರೂ ಕೂತ್ಕೊಂಡಿದ್ರು. ಅವರು ಈ ಸಲ ಹೋಲಿ ಹಬ್ಬನ ಹೇಗಾದರೂ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಅವ್ರ ಕೈಯಲ್ಲಿ ಸ್ವಲ್ಪ ಹೂಗಳು ಹಾಗೂ ಎಲೆಗಳು ಎಲ್ಲಾನು ಇತ್ತು. ಹೇ ಬನ್ನು ಚಿನ್ನು, ನಾಳೆ ಹೋಲಿ ಹಬ್ಬ ಅಲ್ವಾ? ನಾವೆಲ್ಲರೂ ಸೇರಿ ಯಾವಾಗ್ಲೂ ತರ ಹೋಲಿ ಹಬ್ಬನ ಸೆಲೆಬ್ರೇಟ್ ಮಾಡಬಾರ್ದು. ಈ ಸಲ ಡಿಫ್ರೆಂಟ್ ಆಗಿ ಹೇಗಾದ್ರೂ ಸೆಲೆಬ್ರೇಟ್ ಮಾಡಬೇಕು. ಒಂದೊಂದು ವರ್ಷನೂ ಒಂದೇ ಥರ ಮಾಡೋದು ತುಂಬ ಬೋರ್ ಹೊಡಿತಾ ಇದೆ. ಹೌದು ಬುಜ್ಜಿ, ನನಗೂ ಕೂಡ ಬೋರೆ. ನಮ್ಮಮ್ಮ ಯಾವಾಗಲೂ ಹೋಲಿ ಹಬ್ಬಕ್ಕೆ ಬರೀ ಕಲರ್ ನೀರು ಕಲರ್ ಹುಡಿ ತೊಗೊಂಡು ಬಂದು ಕೊಡ್ತಾರೆ. ಆದರೆ ಆ ಕಲರ್ ಹುಡಿ ನನ್ನ ಮೈಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ಆಮೇಲೆ ಎಷ್ಟೇ ಸ್ನಾನ ಮಾಡಿದ್ರೂ ಹೋಗೋದೂ ಇಲ್ಲ, ಅದು ಉರಿಯುತ್ತೆ ಬೇರೆ. ನನಗೆ ಆ ಕಲರ್ ಹುಡಿ ಹಾಕೊಳ್ಳೋದ್ರಲ್ಲಿ ಇಷ್ಟನೇ ಇಲ್ಲ. ನನಗೂ ಕೂಡ ಕಣೋ, ನನಗೆ ಸ್ಕಿನ್ ಅಲರ್ಜಿ ಇದೆ. ಕಲರ್ ಹುಡಿ ಮೇಲೆ ಬಿದ್ದರೆ ಸ್ಕಿನ್ ಅಲರ್ಜಿ ಬರುತ್ತೆ ಅಂತ ನಮ್ಮಮ್ಮ ಹೋಲಿ ಹಬ್ಬದ ದಿನ ನನ್ನನ್ನು ಹೊರಗಡೆ ಕೂಡ ಕಳಿಸೋದಿಲ್ಲ. ಅದಕ್ಕೆ ಈ ಸಲ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಣ. ಹೌದೇನೋ, ಹೊಸ ಐಡಿಯಾ ಇಟ್ಕೊಂಡಿದ್ಯಾ? ಏನೋ ಐಡಿಯಾ ಬನ್ನೋ, ಅದನ್ನು ಬೇಗ ಹೇಳು, ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಏನೇ ಇಲ್ಲ ಬುಜ್ಜಿ, ಅಡವಿಲಿ ಸಿಗೋ ಒಳ್ಳೆ ಒಳ್ಳೆ ಹಣ್ಣುಗಳು ಹೂಗಳನ್ನು ತಗೊಂಡು ಬಂದು ನಾವು ಯಾಕೆ ವಾಟರ್ ಬಲೂನ್ಸ್ನ ರೆಡಿ ಮಾಡಬಾರ್ದು? ಮೊನ್ನೆ ನಾನೊಂದು ಹಣ್ಣು ತಿಂದೆ, ಆವಾಗ ಅದರ ಜ್ಯೂಸ್ ನನ್ನ ಕೈಯಲ್ಲಿ ಬಿತ್ತು. ಅದು ಒಳ್ಳೆ ಕಲರ್ ಥರನೇ ಇತ್ತು. ಅದು ಅಲ್ಲದೆ ಅದರಲ್ಲಿ ಯಾವುದೇ ಊರಿನೂ ಇಲ್ಲ. ಸೂಪರ್ ಐಡಿಯಾ ಬನ್ನು. ಆದರೆ ಆ ಜ್ಯೂಸ್ ಎಲ್ಲ ಉಯ್ಯಕ್ಕೆ ನಮಗೆ ಬಲೂನ್ ಬೇಕಲ್ವಾ? ನಾವು ಪಕ್ಷಿಗಳು ಬಲೂನ್ಗೆ ಏನು ಮಾಡೋದು? ಹೌದಲ್ವಾ, ಆ ಜ್ಯೂಸ್ ಉಯ್ಯಕ್ಕೆ ಬಲೂನ್ ಬೇಕಲ್ವಾ? ಬಲೂನ್ ಇಲ್ಲದೆ ಆ ಜ್ಯೂಸ್ನ ಯಾವುದ್ರಲ್ಲಿ ಉಯ್ಯೋದು? ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಅಡವಿಲಿ ಒಂದು ದೊಡ್ಡ ದೊಡ್ಡ ಎಲೆ ಇರೋ ಮರನ ನೋಡಿದ್ದೀನಿ. ಆ ಎಲೆ ತುಂಬ ಸಾಫ್ಟ್ ಆಗಿರುತ್ತೆ, ತೆಳುವಾಗಿರುತ್ತೆ. ಅದನ್ನು ನಾವು ಬಲೂನ್ ಥರ ಮಾಡಿ ಅದರೊಳಗಡೆ ಈ ಜ್ಯೂಸನ್ನು ಹಾಕಿ ನಾವು ಅದನ್ನು ಮಡಚಿ ಬಿಸಾಕೋಣ. ಆವಾಗ ಬಲೂನ್ ಥರ ಕೆಲಸ ಮಾಡುತ್ತೆ. ಈ ಐಡಿಯಾ ಚೆನ್ನಾಗಿದೆ. ಹಾಗಾದರೆ ಬನ್ನಿ, ಇವಾಗಲೇ ಅಡವಿಗೆ ಹೋಗಿ ನಮಗೆ ಬೇಕಾಗಿರುವ ಎಲೆ, ಹೂ, ಹಣ್ಣು ಎಲ್ಲನೂ ತಗೊಂಡು ಬರೋಣ. ನಾವು ಬಲೂನ್ಗಳನ್ನೇ ಏರ್ಪಾಡು ಮಾಡೋಣ. ಆದರೆ ಈ ವಿಷಯ ದೊಡ್ಡವ್ರಿಗೆ ಗೊತ್ತಾಗಬಾರ್ದು, ರಹಸ್ಯವಾಗಿರಬೇಕು. ಸರಿ, ಹಾಗಾದರೆ ಬನ್ನಿ. ಈ ಸಲ ಚಿಕ್ಕ ಮಕ್ಕಳ ಟೀಮ್ ಏನು ಮಾಡ್ತಾರೆ ಅನ್ನೋದನ್ನ ನಮ್ಮೂರಿಗೆ ಎಲ್ರಿಗೂ ನಾವು ತಿಳಿಸ್ಬೇಕು. ಮಕ್ಕಳು 3 ಜನ ಸಂತೋಷವಾಗಿ ಅಡವಿಗೆ ಹೋಗಿ ಹೂ, ಹಣ್ಣು ಎಲ್ಲಾನು ಏರ್ಪಾಡು ಮಾಡ್ತಾ ಇದ್ರು. ಚಿನ್ನು ಹೋಗಿ ಎಲೆಗಳನ್ನ ತಗೊಂಡು ಬಂದ, ಬುಜ್ಜಿ ಹೂಗಳನ್ನ ತಗೊಂಡು ಬಂದ್ಲು, ಬನ್ನು ಹಣ್ಣುಗಳನ್ನ ತಗೊಂಡು ಬಂದ. ಆವಾಗಲೇ ಚಿಚುಕಾಗೆ ಆ ಕಡೆ ಬಂತು. ಆವಾಗ ಚಿಚುಕಾಗೆ ಚಿನ್ನನ ನೋಡಿ, ಏ ಚಿನ್ನು, ಇಲ್ಲೇನೋ ಮಾಡ್ತಾ ಇದೀಯಾ? ಇಲ್ಲಿ ನೋಡಿದ್ಯಾ, ನಾನು ಜಪಾನಿಂದ ಕಲರ್ಫುಲ್ ಆದ ಗ್ಲಿಟರ್ಸ್ನ ತಗೊಂಡು ಬಂದಿದ್ದೀನಿ. ನಾಳೆ ಹೋಲಿ ಹಬ್ಬ ಅಲ್ವಾ? ಈ ಗ್ಲಿಟರ್ ಕಲರ್ಸ್ನ ಎಲ್ಲರ ಮೇಲೆ ಹಾಕಿ ನಾವು ಚೆನ್ನಾಗಿ ಆಚರಿಸೋಣವಾ? ಅಮ್ಮ, ನನಗೆ ಈ ಗ್ಲಿಟರ್ ಕಲರ್ಸ್ ಏನೂ ಬೇಡ ಅಮ್ಮ. ಹೋದ ವರ್ಷ ಏನಾಯ್ತು ಅನ್ನೋದನ್ನ ನೀನು ಮರ್ತೋದ್ಯಾ? ಈ ವರ್ಷ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಲಿ ಆಚರಿಸ್ಕೊಳ್ತೀನಿ. ನಿಮ್ಮ ಕಲರ್ನ ನೀನು ನಿನ್ನ ಫ್ರೆಂಡ್ಸ್ ಮೇಲೆ ಹಚ್ಕೋ. ಏನು ಮಾಡ್ತಾ ಇದ್ದೀರಾ ಬುಜ್ಜಿ? ನಿನ್ನ ಟೀಮಲ್ಲಿ ನನ್ನ ಮಗನನ್ನು ಸೇರಿಸ್ಕೊಂಡಿಯಾ? ಇದೇನಿದು ಹಣ್ಣುಗಳು, ಹೂಗಳು, ಎಲೆಗಳು ಇದನ್ನ ಇಟ್ಕೊಂಡು ಏನು ಮಾಡ್ತೀರಾ? ನನ್ನ ಗ್ಲಿಟರ್ಸ್ ಕಲರ್ಸ್ ಚೆನ್ನಾಗಿರುತ್ತೆ, ನಾನು ನಿಮಗೆ ಆಮೇಲೆ ಕೊಡಲ್ಲ ಇದನ್ನು. ಅವಾಗ ಬುಜ್ಜಿ ನಗುತ್ತಾ, ಆಂಟಿ, ನಿಮ್ಮ ಗ್ಲಿಟರ್ ಕಲರ್ಸ್ ನಮಗೆ ಬೇಕಾಗಿಲ್ಲ. ನಾವು ನಮಗೇನೆ ಕಲರ್ಸ್ನ ರೆಡಿ ಮಾಡ್ಕೊಳ್ತೀವಿ. ನೀವೇ ಅದನ್ನ ಇಟ್ಕೊಂಡು ಆಟಾಡ್ಕೊಳ್ಳಿ. ನಾಳೆ ನಾವು ಆಟಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಹೌದು ಆಂಟಿ, ನಮ್ಮ ಹತ್ರನೂ ಕಲರ್ಸ್ ಇರುತ್ತೆ. ಆ ಕಲರ್ಸ್ನ ಮೊದಲು ನಿಮ್ಮ ಮೇಲೇ ಹಾಕ್ತೀವಿ. ಆವಾಗ ನೀವು ಹಾಕ್ಕೊಂಡಿರುವ ಈ ಮೇಕಪ್ ಎಲ್ಲನೂ ಬೇಗ ಕರಗಿ ಹೋಗುತ್ತೆ. ನನ್ನ ಮೇಕಪ್ ಹೋಗ್ಬಿಡುತ್ತಾ? ನಾಳೆ ನಾನು ಒಳ್ಳೆ ವಾಟರ್ ಪ್ರೂಫ್ ಮೇಕಪ್ ಹಾಕ್ಕೊಳ್ತೀನಿ. ನೀವು ಏನೇ ಕಲರ್ ಹಾಕಿದ್ರೂ ನನ್ನ ಮುಖಕ್ಕೆ ಏನೂ ಆಗಲ್ಲ. ಸರಿ, ಏನೋ ಮಾಡ್ಕೊಳ್ಳಿ. ನಾನಂತೂ ಈ ಕಲರ್ಗಳನ್ನು ಎಲ್ಲಾದರೂ ತೆಗೆದಿಡ್ತೀನಿ. ಹಾಗಂತ ಹೇಳಿ ಚಿಚು ಅಲ್ಲಿಂದ ಹೋದ್ಲು. ನೋಡಿದ್ರೇನೋ, ನಮ್ಮಮ್ಮ ಯಾವಾಗಲೂ ಇಷ್ಟೇ. ನಾಳೆ ಬೆಳಿಗ್ಗೆ ಫಸ್ಟು ಬಲೂನ್ನ ನಮ್ಮಮ್ಮನ ಮುಖದ ಮೇಲೇ ಬಿಸಾಕಬೇಕು. ಸರಿ ಕಣೋ, ನಾಳೆ ಕತೆನ ನಾಳೆ ನೋಡೋಣ. ಇವಾಗ ಈ ಹಣ್ಣು, ಹೂ ಎಲ್ಲನೂ ಜಜ್ಜಿ ನಾವು ಜ್ಯೂಸ್ ರೆಡಿ ಮಾಡಬೇಕು. ಬುಜ್ಜಿ, ನೀನು ಬಲೂನ್ಗಳನ್ನು ರೆಡಿ ಮಾಡು. ಆ ಎಲೆಗಳನ್ನು ಸ್ವಲ್ಪ ಗಟ್ಟಿಯಾಗಿ ಕಟ್ಟಬೇಕಾಯ್ತಾ? ಮಕ್ಕಳು 3 ಜನ ತುಂಬಾನು ಕಷ್ಟಪಟ್ಟು 100 ವಾಟರ್ ಬಲೂನ್ಸ್ಗಳನ್ನು ತಯಾರು ಮಾಡಿದ್ರು. ಅದನ್ನು ಯಾರಿಗೂ ಗೊತ್ತಿಲ್ಲದೆ ತೆಗೆದಿಟ್ರು. ಮರುದಿನ ಬೆಳಗ್ಗೆ, ಆ ದಿನ ಹೋಲಿ ಹಬ್ಬ ಅನ್ನೋದ್ರಿಂದ ಹೋಲಿ ಆಚರಿಸೋದಕ್ಕೋಸ್ಕರ ಮಹಿಹದ್ದು, ಕುಹುಬಾತು, ಚೋಟಿಗಿಳಿ, ಲೂಸಿ ಪಾರಿವಾಳ ಹಾಗೂ ಟುನಿ ಅಲ್ಲಿಗೆ ಬಂದಿದ್ರು. ಆದ್ರೆ ಅಲ್ಲಿ ಮಕ್ಕಳು ಯಾರೂ ಇಲ್ಲ. ಆವಾಗ ಟುನಿ ಅದನ್ನ ನೋಡಿ, ಹೌದು, ಮಕ್ಕಳೆಲ್ಲರೂ ಎಲ್ಲಿಗೆ ಹೋದ್ರು? ಯಾವಾಗಲೂ ನಮಗಿಂತ ಮುಂಚೆ ಬರೋರು ಅವ್ರು ತಾನೆ. ಬುಜ್ಜಿ ಮನೇಲಿಲ್ಲ. ಈ ಮಕ್ಕಳೆಲ್ಲರೂ ಎಲ್ಲಿಗೆ ಹೋಗಿರ್ಬೋದು? ಗೊತ್ತಿಲ್ಲ ಟುನಿ, ಮನೆಯಲ್ಲಿ ಬನ್ನು ಕೂಡ ಇಲ್ಲ. ಬೆಳಿಗ್ಗೆನೇ ಎದ್ದು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ಬಿಟ್ಟ. ಎಲ್ರೂ ಎಲ್ಲಿಗೆ ಹೋಗಿರ್ಬೋದು? ನಾನ್ ನೋಡ್ದೆ, ಅವ್ರು 3 ಜನನೂ ಮರದ ಹಿಂದ್ಗಡೆ ಕೂತ್ಕೊಂಡು ಏನೋ ಏರ್ಪಾಡು ಮಾಡ್ತಾ ಇದ್ದಾರೆ.
ಏನೋ ನಮ್ಗೆ ಗೊತ್ತಿಲ್ಲದೆ ರಹಸ್ಯವಾಗಿ ಮಾಡ್ತಾ ಇದ್ದಾರೆ. ಮಕ್ಕಳು ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಅವ್ರು ಬರೋ ತನಕ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡೋಣ. ಈ ಸಲ ಕಲರ್ನ ಸ್ವಲ್ಪ ನೋಡಿ ಹಚ್ಕೊಳ್ಬೇಕು, ಜಾಸ್ತಿ ಕಲರ್ನ ಹಚ್ಕೊಳ್ಬಾರ್ದು. ಆವಾಗ ಚಿಚುಕಾಗೆ ಒಂದು ಹೊಸ ಅವತಾರದಲ್ಲಿ ಅಲ್ಲಿಗೆ ಬಂದ್ಲು. ಕಣ್ಣಿಗೆ ಬ್ಲ್ಯಾಕ್ ಕಲರಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು. ಹಾಯ್ ಎವ್ರಿಬಡಿ, ರೆಡಿನಾ? ನಾನು ಕೂಡ ರೆಡಿ. ಎಲ್ರು ಬಣ್ಣ ಹಚ್ಕೊಳಕ್ಕೆ ರೆಡಿನಾ? ಬನ್ನಿ ಆಟಾಡೋಣ. ಆವಾಗ್ಲೇ ಮಕ್ಕಳು 3 ಜನ ಮರದ ಹಿಂದ್ಗಡೆಯಿಂದ ಸರ್ಪ್ರೈಸ್ ಅಂತ ಹೇಳಿ 100 ಕಲರ್ ಬಲೂನ್ಸ್ನ ತಗೊಂಡು ದೊಡ್ಡವರ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ರು. ಅವ್ರು ಬಂದಿದ್ದನ್ನ ನೋಡಿ ದೊಡ್ಡವರು ಎಲ್ರು ಕೂಡ ಆಶ್ಚರ್ಯಪಟ್ರು. ಎಲ್ರಿಗೂ ಹ್ಯಾಪಿ ಹೋಲಿ. 1 2 3 ಅಟ್ಯಾಕ್. ಬುಜ್ಜಿ ಅಟ್ಯಾಕ್ ಅಂತ ಹೇಳಿದಾಗ ಬುಜ್ಜಿ ಎಲೆಯಿಂದ ಮಾಡಿದ ಕಲರ್ ಬಲೂನ್ನ ತುನಿಯ ಮೇಲೆ ಬಿಸಾಕದ್ಲು. ವಾವ್, ಇದೇನಿದು ನೀರು? ಇಷ್ಟು ಸಾಫ್ಟ್ ಆಗಿ ಟೇಸ್ಟ್ ಆಗಿ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ವಾವ್, ಇದೇನು ಬಲೂನ್ ಅಲ್ವಾ? ಎಲೆನಾ? ತುಂಬಾ ಚೆನ್ನಾಗಿದೆ. ಅಮ್ಮ, ಇವಾಗ ನಿನ್ ಮೇಲೆ. ಹಾಗಂತ ಹೇಳಿ ಬನ್ನು ಅವನ ತಾಯಿ ಮೇಲೆ ಹಸಿನ ಬಣ್ಣದ ಬಲೂನ್ ಹಾಕ್ತಾ. ವಾವ್, ನನ್ ಮೇಲೆ ಸೂಪರ್ ಕಲರ್ ಹಾಕಿದ್ಯಾ ಕಣೋ. ಈ ಹಸಿರಿಗೂ ಹಸಿನಕ್ಕೂ ನೋಡಕ್ ತುಂಬಾನೇ ಚೆನ್ನಾಗಿದೆ. ಇದು ಒಳ್ಳೆ ಐಡಿಯಾ. ಈ ಐಡಿಯಾ ಯಾರು ಕೊಟ್ಟಿದ್ದು? ಇದು ನಾವು 3 ಜನದ ಐಡಿಯಾನೇ. ನಾವು 3 ಜನ ಅಡವಿಗೆ ಹೋಗಿ ಹೂ ಹಣ್ಣು ತಗೊಂಡ್ ಬಂದು ಅದರ ರಸನ ತೆಗೆದು ನೀರಲ್ಲಿ ಬೆರೆಸಿ ಎಲೆಯಿಂದ ವಾಟರ್ ಬಲೂನ್ನ ಮಾಡಿದೀವಿ. ವಾವ್, ಇಷ್ಟು ಒಳ್ಳೆ ಮಕ್ಕಳು ನೀವು. ಕಲರ್ಸ್ ತುಂಬಾ ಚೆನ್ನಾಗಿದೆ. ಈ ಕಲರ್ಸ್ನ ಸ್ವಲ್ಪ ನನ್ನ ಮೇಲೂ ಹಾಕ್ತೀರಾ? ತುಂಬಾ ಆಸೆ ಆಗ್ತಾ ಇದೆ. ಹಾಗಂತ ಹೇಳ್ದಾಗ ಬನ್ನು ಲೂಸಿಯ ಮೇಲೆ ಬ್ಲೂ ಕಲರ್ ಹಾಕ್ತಾ. ಲೂಸಿ ನೋಡಕ್ ಚೆನ್ನಾಗಿದ್ಲು. ಈಗ ಎಲ್ಲ ಟಾರ್ಗೆಟ್ ಮುಗೀತಾ? ನನ್ನ ಟಾರ್ಗೆಟ್ ನಮ್ಮಮ್ಮ. ಚಿಚೋ, ಎಲ್ಲಿದ್ಯಾ? ಹಾಗಂತ ಹೇಳ್ತಾ ಇದ್ದಾಗ ಚಿಚು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಂಡಿದ್ಲು. ಅವಳ ಮೇಕಪ್ ಎಲ್ಲ ಹಾಳಾಗುತ್ತೋ ಏನೋ ಅಂತ. ಫ್ರೆಂಡ್ಸ್, ಅಲ್ಲಿ ನೋಡಿದ್ರಾ? ನನ್ನ ಟಾರ್ಗೆಟ್ ಅಲ್ಲಿದೆ. ಇವಾಗ ನಮ್ಮಮ್ಮನ ಮೇಕಪ್ ಎಲ್ಲಾನು ರಿಮೂವ್ ಆಗ್ಬೇಕು. ಆ ಥರ ನಾವು ಬಲೂನ್ ಬಿಸಾಕ್ಬೇಕು. ಅವಾಗ ಬುಜ್ಜಿ ಅಟ್ಯಾಕ್ ಅಟ್ಯಾಕ್ ಹಾಗಂತ ಹೇಳಿದ ತಕ್ಷಣ 3 ಜನ ಚಿಚುಕಾಗೆಯ ಹತ್ತಿರ ಹೋದ್ರು. ಬೇಡ ಚಿನ್ನು, ಬೆಳಗಿಂದ 2 ಗಂಟೆ ಸಮಯ ಕೂತ್ಕೊಂಡು ದುಬೈ ಮೇಕಪ್ ಹಾಕೊಂಡಿದ್ದೀನಿ. ಈ ಮೇಕಪ್ ಹಾಳು ಮಾಡಿಬಿಡ್ರೋ. ನಾನು ತಗೊಂಡು ಬಂದ ಜಪಾನ್ ಕಲರ್ ಹುಡಿ ಎಲ್ಲಾನು ವೇಸ್ಟಾ? ಅಮ್ಮ, ನೀನ್ ಮೇಕಪ್ ಹಾಕೊಳ್ಬೇಕಾ? ಇವತ್ತು ಹೋಲಿ ಅಲ್ವಾ? ಚಿಚು ಎಷ್ಟೇ ಹೇಳಿದ್ರು ಕೇಳದೆ ಮಕ್ಕಳು ಚಿಚು ಮೇಲೆ ಆ ವಾಟರ್ ಬಲೂನ್ಸ್ನ ಹಾಕಿದ್ರು. ಆ ವಾಟರ್ ಬಲೂನ್ ಚಿಚುನ ಏನು ಮಾಡ್ಲೇ ಇಲ್ಲ. ವಾವ್, ತುಂಬಾ ಟೇಸ್ಟ್ ಆಗಿದೆ ಈ ನೀರು. ತುಂಬಾ ಸ್ಮೆಲ್ ಬರ್ತಾ ಇದೆ. ಆದ್ರೆ ಒಳ್ಳೆ ಸ್ಮೆಲ್ಲು. ಏನ್ ಮಕ್ಳು ಇದು? ಇದನ್ನ ಹೇಗ್ ಮಾಡಿದ್ರಿ? ಆಂಟಿ, ಅಡವಿಲ್ ಸಿಗುವ ಹೂ ಹಣ್ಣು ಇದ್ರೆಲ್ಲ ಜ್ಯೂಸನ್ನ ನಾವು ಈ ವಾಟರ್ ಬಲೂನ್ ಅಲ್ಲಿ ಹಾಕಿದ್ದೀವಿ. ಇದು ಸ್ಕಿನ್ಗೆ ತುಂಬಾ ಒಳ್ಳೇದು. ಹಾಗೇನೆ ಇದನ್ನ ಕುಡಿಬಹುದು ಕೂಡ. ಆವಾಗ ಚಿಚು ಸಂತೋಷದಿಂದ, ಹೋ, ಅಂದ್ರೆ ಇದರಲ್ಲಿರೋದು ಫ್ರೂಟ್ಸ್ ಫ್ಲವರ್ಸ್ ಏನಾ? ಹಾಗಾದ್ರೆ ಇವತ್ತು ನನಗೆ ಮೈಯಿಡಿ ಫ್ಲವರ್ ಫೇಶಿಯಲ್ ಮಾಡ್ತಾ ಇದ್ದೀರಾ? ಫ್ರೂಟ್ ಫೇಶಿಯಲ್ ಕೂಡ. ನನ್ನ ಸ್ಕಿನ್ಗೆ ಇದು ತುಂಬಾನೇ ಒಳ್ಳೇದು. ಆವಾಗ ಎಲ್ರು ನಗಾಡ್ತಾ ಇದ್ರು. ಚಿಚು, ಮಕ್ಕಳು ಎಷ್ಟು ಕಷ್ಟಪಟ್ಟು ಈ ವಾಟರ್ ಬಲೂನ್ಸ್ಗಳನ್ನ ತಯಾರು ಮಾಡಿದ್ದಾರೆ. ಇದು ಫ್ರೂಟ್ ಜ್ಯೂಸು. ಇದರಲ್ಲಿ ಸುಮಾರು ವಿಟಮಿನ್ಗಳು ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾನು ಒಳ್ಳೇದು. ಮಕ್ಕಳೇ, ನಿಮ್ಮನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ದೊಡ್ಡವರು ನಾವು ಕೂಡ ಸಿಗೋ ಕಲರ್ನ ಯೂಸ್ ಮಾಡ್ತಾ ಇದ್ವಿ. ಆದ್ರೆ ನೀವು ಕಷ್ಟಪಟ್ಟು ನ್ಯಾಚುರಲ್ ಕಲರ್ಸ್ನ ರೆಡಿ ಮಾಡಿದೀರಾ. ಅದರಲ್ಲೂ ಫ್ರೂಟಲ್ಲಿ ತುಂಬಾನೇ ವಿಟಮಿನ್ಸ್ಗಳು ಇರುತ್ತೆ ಅಲ್ವಾ? ಎಲ್ರೂ ಸಂತೋಷವಾಗಿ ಬಣ್ಣ ಹಚ್ಕೊಂಡು ಹೋಲಿ ಹಬ್ಬ ಆಚರಿಸ್ತಾ ಇದ್ರು. ಮಕ್ಕಳಂತೂ ಯಾವಾಗ್ಲೂ ಇಲ್ದೇ ಇರುವಷ್ಟು ಸಂತೋಷವಾಗಿದ್ರು. ಅದಕ್ಕೆ ಇನ್ನೊಂದು ಕಾರಣನೂ ಇತ್ತು. ಈ ಸಲ ಅವ್ರು ಯೂಸ್ ಮಾಡ್ತಾ ಇರುವ ಕಲರ್ಗಳನ್ನ ಅವರೇ ತಯಾರು ಮಾಡಿದ್ರು. ದೊಡ್ಡವ್ರಿಗೂ ಕೂಡ ಆ ಕಲರ್ಸ್ ಎಲ್ಲಾನು ತುಂಬಾನು ಇಷ್ಟ ಆಯ್ತು. ಬುಜ್ಜಿ, ಬನ್ನು, ಇವತ್ತು ಸೂಪರ್ ಆಗಿ ಹೋಲಿ ಸೆಲೆಬ್ರೇಟ್ ಮಾಡಿದೀವಿ. ನನಗೆ ಇವಾಗ್ಲೇ ತುಂಬಾ ಖುಷಿ ಆಗ್ತಾ ಇದೆ. ಹೌದ್ ಕಣೋ, ಯಾವಾಗ್ಲೂ ನಮ್ಮ ಅಮ್ಮ ತಗೊಂಡ್ ಬರುವ ಕಲರ್ಸ್ ನೋಡಿ ನಾನು ಹೆದರ್ತಾ ಇದ್ದೆ. ಆದ್ರೆ ಈ ವರ್ಷ ನಾವು ಮಾಡಿರೋ ಈ ಕಲರ್ ಬಲೂನ್ಸ್ ಇಂದ ನನ್ನ ಸ್ಕಿನ್ಗೆ ಏನೂ ಆಗ್ಲಿಲ್ಲ. ನನಗೆ ಹೋಲಿ ಹಬ್ಬ ಇವಾಗ ಇಷ್ಟ ಆಗ್ತಿದೆ. ಹೌದೌದು, ಇನ್ನು ಒಂದೊಂದು ವರ್ಷನೂ ನಾವು ಇದೇ ರೀತಿ ಕಲರ್ಗಳನ್ನ ತಯಾರು ಮಾಡಬೇಕು. ನಮ್ಮಿಂದ ಆದಷ್ಟು ಎಲ್ರಿಗೂ ಈ ಕಲರ್ಗಳನ್ನ ಹಂಚ್ಬೇಕು. ಎಲ್ರೂ ಆರೋಗ್ಯವಾದ ಹೋಲಿ ಹಬ್ಬನ ಆಚರಿಸ್ಬೇಕು, ಸರಿನಾ? ಇದೊಳ್ಳೆ ವಿಷಯನೇ. ಇಂಥ ಒಳ್ಳೆ ಕೆಲಸ ಮಾಡಿರುವ ನಮ್ಮ ಮಕ್ಕಳಿಗೋಸ್ಕರ ನಾನು ಸ್ವೀಟ್ ಮಾಡಿ ಇಟ್ಟಿದ್ದೀನಿ. ಬನ್ನಿ, ಎಲ್ರೂ ಮನೆಗೆ ಹೋಗಿ ಇವಾಗಲೇ ಸ್ವೀಟ್ನ ತಿನ್ನೋಣ. ನಾನು ಕೂಡ ಹಣ್ಣು ತಗೊಂಡು ಬಂದಿದ್ದೀನಿ. ಬನ್ನಿ ಮಕ್ಕಳೇ, ನಾನು ಕೊಡ್ತೀನಿ. ವಾವ್, ಇವತ್ತು ಸೂಪರ್ ಆಗಿ ಹೋಲಿ ಸೆಲೆಬ್ರೇಷನ್ ಮುಗೀತು. ಹಾಗೆ ಎಲ್ರೂ ಸಂತೋಷವಾಗಿ ಟುನಿಯ ಮನೆಗೆ ಹೋಗಿ ಸ್ವೀಟ್ಗಳನ್ನ ತಿಂತಾ ಇದ್ರು. ಮಕ್ಕಳೆಲ್ಲರೂ ತುಂಬಾನು ಖುಷಿಯಾಗಿದ್ರು. ಮಕ್ಕಳಿಂದ ಈ ವರ್ಷ ಹೋಲಿ ಹಬ್ಬ ಕಲರ್ಫುಲ್ ಆಗಿ ಮಾತ್ರವಲ್ಲ, ತುಂಬಾ ಆರೋಗ್ಯವಾದ ಹೋಲಿ ಹಬ್ಬದ ತರಾನೂ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಮಕ್ಕಳ ಮನಸ್ಸು ಯಾವಾಗ್ಲೂ ತುಂಬಾ ಸ್ವಚ್ಛವಾದ ಮನಸ್ಸು. ಅವರು ಯಾವುದೇ ಕಲ್ಮಿಷ, ಯಾವುದೇ ಕೆಮಿಕಲ್ ಬೆರೆಸಿರೋದನ್ನ ಇಷ್ಟಪಡಲ್ಲ. ನೈಸರ್ಗಿಕವಾಗಿ ಏನೇನ್ ಸಿಗುತ್ತೋ ಅದೇ ಅವ್ರಿಗಿಷ್ಟ. ಅದನ್ನಿಟ್ಕೊಂಡು ಈ ವರ್ಷ ಹೋಲಿ ಹಬ್ಬನ ಅವ್ರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಪಕ್ಷಿಗಳ ಊರು. ಆ ದಿನ ಸಂಕ್ರಾಂತಿ ಹಬ್ಬ.
ಟುನಿಯ ಮನೆ ನೋಡಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿತ್ತು. ಅದು ಅಲ್ಲದೆ ಟುನಿ ತಿಂಡಿ ಮಾಡ್ತಾ ಇದ್ದಾಗ ತುಪ್ಪದ ವಾಸನೆ ಮನೆ ಇಡೀ ಕೂಡ ಹರಡ್ತಾ ಇತ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ತಿಂಡಿಗಳನ್ನ ಮಾಡ್ತಾ ಇದ್ರು. ಬುಜ್ಜಿ, ಇವತ್ ನಮ್ಮನೆಗೆ ಎಲ್ರು ಬರ್ತಾ ಇದ್ದಾರೆ. ಚಿಚ್ಚು ಅತ್ತೆ, ಚೋಟು ಚಿಕ್ಕಮ್ಮ ಮತ್ತೆ ಅವ್ರ ಮಕ್ಳೆಲ್ಲ. ಅವರಿಗೆ ಯಾವ ತೊಂದರೆ ಆಗದಂತೆ ನೋಡ್ಕೋಬೇಕು. ಆವಾಗ ಬುಜ್ಜಿ ಲಡ್ಡುಗಳನ್ನ ನೋಡಿ, ಅಮ್ಮ, ಅವ್ರು ಬರ್ತಾ ಇರೋದು ನಮ್ನ ನೋಡ್ಲಿಕ್ಕ ಅಥವಾ ತಿನ್ಲಿಕ್ಕ? ದೀಪಾವಳಿ ಹಬ್ಬಕ್ಕೆ ನಮ್ಮನೆಗೆ ಬಂದಿದ್ದಾಗ ಎಲ್ಲವನ್ನು ತಿಂದು ಖಾಲಿ ಮಾಡಿ ಇನ್ನು ಏನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ರು. ಚಿಚಿ, ಹಾಗೆಲ್ಲ ಹೇಳ್ಬಾರ್ದು ಬುಜ್ಜಿ. ಅತಿಥಿ ದೇವೋಭವ. ಹಬ್ಬ ಅಂದ್ರೆ ಎಲ್ಲರ ಜೊತೆ ಸೇರಿ ಮಾಡೋದು. ಹಾಗೆಲ್ಲ ಮಾತಾಡ್ಬಾರ್ದು. ನಮ್ ಜೊತೆ ತುಂಬಾ ಇದೆ ಅಲ್ವಾ? ಸರಿ ಅಮ್ಮ, ನಿಮ್ಮ ಒಳ್ಳೆತನನೇ ಅವರಿಗೆ ಒಳ್ಳೇದಾಗಿರೋದು. ಈ ಸಲ ಅವನು ಎಷ್ಟು ಬ್ಯಾಗ್ಗಳನ್ನ ತರ್ತಾರೋ. ಇನ್ನೊಂದ್ ಕಡೆ ಚೋಟುಗಿಳಿ ಹಾಗೂ ಚಿಚುಕಾಗೆ ಅವರ ಇಬ್ರು ಮಕ್ಕಳಾದ ಚಿನ್ನುಕಾಗೆ ಹಾಗೂ ಬನ್ನುನ ಕರ್ಕೊಂಡು ಟುನಿಯ ಮನೆಗೆ ಹೋಗ್ತಾ ಇದ್ರು. ಅವರ ಇಬ್ರು ಕೈಯಲ್ಲೂ ಕೂಡ ಒಂದೊಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಒಳಗಡೆ ಮಡಚಿಟ್ಟಿರುವ ಚಿಕ್ಕ ಚಿಕ್ಕ ಬ್ಯಾಗ್ಗಳು ಇತ್ತು. ಆವಾಗ ಚಿಚ್ಚು ರಹಸ್ಯವಾಗಿ, ಕೇಳ್ತಾ, ಈ ದಿನ ತುನಿ ಮನೆಯಲ್ಲಿ ಒಬ್ಬಿಟ್ಟು, ಚಕ್ಕುಲಿ, ಲಾಡು, ಕಜ್ಜಾಯ ಎಲ್ಲನೂ ಮಾಡಿಟ್ಟಿದಾರಂತೆ. ನಮ್ ಪ್ಲಾನ್ ಯೋಚನೆ ಇದೆ ಅಲ್ಲ? ಚಿಚ್ಚು, ನಮ್ಮ ಪ್ಲಾನ್ ನಮಗೆ ಯೋಚನೆ ಇದೆ. ನಾವ್ ಏನ್ ತಿನ್ನೋದಿಲ್ಲ, ನಾವು ಡಯಟಿಂಗ್ ಅಂತ ಹೇಳ್ಬೇಕು. ತಿನ್ನುವಾಗ ಮಾತ್ರ ನೀವು ಬಲವಂತ ಮಾಡ್ತಾ ಇದ್ದೀರಾ ಅಂತಾನೆ ನಾವು ತಿಂತಾ ಇರೋದು ಅಂತ ತೆಗ್ದಿಟ್ಕೋಬೇಕು. ಅಯ್ಯೋ ಅಮ್ಮ, ನಾನು ಡಯಟಿಂಗ್ ಮಾಡೋದಿಲ್ಲ, ನನಗೆ ಹಸಿವಾಗ್ತಾ ಇದೆ, ನಾನು ಫುಲ್ಲು ತಿಂತೀನಿ. ಅಯ್ಯೋ, ಯಾಕೋ ನಿನಗೆ ಅಷ್ಟೊಂದು ಅರ್ಜೆಂಟು? ತಿನ್ನುವಾಗನೇ ಎಲ್ಲ ಅಲ್ಲೇ ತಿಂದು ಖಾಲಿ ಮಾಡಿದ್ರೆ ಮನೆಗೆ ಏನೋ ತಗೊಂಬರೋದು? ಇದು ನಮ್ಮ ತಾತನಿಗೆ, ಮನೇಲಿರುವ ನಮ್ಮ ಅಜ್ಜಿಗೆ ಅಂತ ಎಲ್ರಿಗೂ ತಗೊಂಬರ್ಬೇಕಲ್ವಾ? ಅದೇ ಬುದ್ಧಿವಂತಿಕೆ ಅಂದ್ರೆ. ಹೌದು ಚಿನ್ನು, ನಮ್ಮ ಅಮ್ಮ ನನಗೆ ತುಂಬಾ ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 50 ರವೆ ಉಂಡೆ ಹಿಡಿಯುತ್ತೆ. ನಾವು ಕ್ರಿಕೆಟ್ ಆಡುವಾಗ ತಿನ್ಕೊಂಡೇ ಇರ್ಬೋದು. ಸರಿ ಸರಿ, ಕಿರ್ಚಾಡ್ಬೇಡಿ. ತುನಿ ಮನೆ ಬಂತು, ನಿಧಾನವಾಗಿ ಹೋಗಿ. ನೆಂಟ್ರು ಮನೆಗ್ ಬಂದ್ರು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವರನ್ನ ಸ್ವಾಗತ ಮಾಡಿದ್ರು. ಆವಾಗ ಚಿಚುಕಾಗೆ, ತುನಿ, ಹ್ಯಾಪಿ ಸಂಕ್ರಾಂತಿ. ನಿನ್ ಮನೆ ಎಷ್ಟೊಂದು ಚೆನ್ನಾಗಿದೆ, ತುಂಬಾ ಘಮಘಮ ಅಂತ ವಾಸನೆ ಬರ್ತಿದೆ. ಇವಾಗಷ್ಟೇ ನಾವು ಟಿಫಿನ್ ತಿಂದು ಬಂದಿದ್ದು, ಹೊಟ್ಟೆ ಫುಲ್ ಆಗಿದೆ. ಹೌದು ತುನಿ, ನಾನು ಕೂಡ ಡಯಟಿಂಗ್ ಅಲ್ಲಿದ್ದೀನಿ, ತಣ್ಣೀರು ಸಾಕು. ಹಾಗೆ ಹೇಳಿದ್ರೆ ಹೇಗೆ? ಹಬ್ಬದ ದಿನ ಡಯಟಿಂಗ್ ಏನು? ಕನಿಷ್ಠ ಸ್ವಲ್ಪ ರುಚಿ ಆದ್ರೂ ನೋಡಿ. ಬನ್ನಿ, ಬಂದ್ ಕೂತ್ಕೊಳ್ಳಿ. ಬುಜ್ಜಿ ಅವಳ ಮನಸ್ಸಲ್ಲಿ, ಇವರ ನಾಟಕ ಆರಂಭವಾಯಿತು. ಎಲ್ರು ಬಂದು ಕೂತ್ಕೊಂಡ್ರು. ಟುನಿ ಅವ್ರೆಲ್ರಿಗೂ ಕೂಡ ಬಡ್ಸದ್ಲು. ತಗೋ ಚಿಚ್ಚು, ಬಿಸಿ ಬಿಸಿ ಕಜ್ಜಾಯ, ತುಪ್ಪದಲ್ಲಿ ಮಾಡಿದ್ದು. ಅಯ್ಯಯ್ಯೋ, ತುಪ್ಪದಲ್ಲಿ ಮಾಡಿದ ಕಜ್ಜಾಯನ? ಅಯ್ಯೋ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಏನ್ ಮಾಡೋದು? ನೀನ್ ತಗೋ ಅಂತ ಹೇಳ್ತಿದ್ಯಲ್ಲ. ಸರಿ, ಒಂದು ಇಡು. ಹೊಟ್ಟೆ ಖಾಲಿ ಇದ್ರೆ ಕೂಡ ಚೆನ್ನಾಗಿರೋದಿಲ್ಲ. ಸರಿ, ನನಗೆ ಒಂದು 4 ಕೊಡು ಸಾಕು. ಹೌದು ತುನಿ, ನೀನು ಕಷ್ಟಪಟ್ಟು ಮಾಡಿದ್ಯಲ್ಲ, ಎಲ್ಲದ್ರಲ್ಲೂ ಒಂದೊಂದು ಇಡು. ಆ ಪಾತ್ರೆಯಲ್ಲಿ ಇರೋದ್ನೆಲ್ಲ ಇಟ್ಬಿಡು. ಕಣ್ಮುನ್ಗಡೆ ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಎಲ್ರು ಆ ತಿಂಡಿಗಳನ್ನ ತಿಂತಾ ಇದ್ರು. ಅದ್ರಲ್ಲೂ ಚಿನ್ನು ಬನ್ನು ಇಬ್ರು ಕೂಡ ಪಂದ್ಯ ಹಾಕೊಂಡು ತಿಂತಾ ಇದ್ರು. ತುನಿ ಆಂಟಿ, ಈ ಲಡ್ಡು ಸೂಪರ್, ಇನ್ನೊಂದು 10 ಕೊಡಿ. ಅರೆ ಚಿನ್ನು, ಇವಾಗ ತಾನೇ 10 ತಿಂದೆ, ಹೊಟ್ಟೆ ಒಡೆದೋಯ್ತದೆ ಕಣೋ. ಅಯ್ಯೋ ತುನಿ, ಹಾಗೆಲ್ಲ ಹೇಳ್ಬೇಡಮ್ಮ. ಅವನು ಬೆಳೆಯುವ ಹುಡುಗ ಅಲ್ವಾ? ಇನ್ನೊಂದು 10 ತಿಂದ್ರು ಏನೂ ಆಗಲ್ಲ. ತುನಿ, ಅವನಿಗೆ ಇಡು ತುನಿ. ಅಯ್ಯೋ ತುನಿ, ಇದು ಬಿಸಿ ಆರೋಗೋಯ್ತು. ಬಿಸಿ ಬಿಸಿ ಇದ್ರೆ ಚೆನ್ನಾಗಿರ್ತಿತ್ತು. ಇರಿ, ಬಿಸಿ ಬಿಸಿಯಾಗಿ ಇದೆ, ಇವಾಗ ಹೋಗಿ ತಗೊಂಬರ್ತೀನಿ. ಊಟದ ಸಮಯ ಮುಗೀತು. ಎಲ್ರೂ ಹೊಟ್ಟೆ ಇಟ್ಕೊಂಡು ಕೂತ್ಕೊಂಡಿದ್ರು. ಈವಾಗ್ಲೇ ನಿಜವಾದ ಪ್ಲಾನ್ ಕೂಡ ಶುರುವಾಯ್ತು. ಚಿಚುಕಾಗೆ ಅವಳ ಹೊಟ್ಟೆಯಲ್ಲಿ ಕೈ ಇಟ್ಕೊಂಡು, ಅಯ್ಯೋ ತುನಿ, ನಿನ್ ಕೈ ರುಚಿ ಅಂದ್ರೆ ಅಮೃತ ತಿನ್ನುವ ಹಾಗೆ ಇರುತ್ತೆ. ಅದಕ್ಕೆ ಎಲ್ಲ ತಿಂದು ಖಾಲಿ ಮಾಡಿದೆ. ಪಾಪ ನಮ್ಮ ಮನೆಯವರು ಒಬ್ರೇ ಇದ್ದಾರೆ, ಅವರಿಗೆ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ. ಹಾಗಂತ ಅಳೋ ತರ ನಾಟಕ ಮಾಡಿದ್ಲು. ಅಯ್ಯೋ ಚಿಚ್ಚು, ನೀನ್ ಚಿಂತೆ ಮಾಡ್ಬೇಡ, ಅವರಿಗೋಸ್ಕರ ಕಳಿಸ್ತೀನಿ. ಎಷ್ಟು ಬೇಕು? ಅಯ್ಯಯ್ಯೋ, ಅವ್ರಿಗೋಸ್ಕರ ಕಳಿಸ್ತೀಯ? ಬೇಡ ಬೇಡ, ಮನೆಯಲ್ಲಿ ನಮ್ಮ ಅತ್ತೆ ಮಾವ, ಪಕ್ಕದ ಮನೆ ಮಕ್ಕಳು ಅಂತ ತುಂಬಾ ಜನ ಇದ್ದಾರೆ. ಅವರಿಗೆ ಅಂದ್ರೆ ಒಂದು 10-20 ಲಡ್ಡು, ಹಾಗೇನೆ ಸುಮಾರು ಕಜ್ಜಾಯ, ಚಕ್ಕುಲಿ ಎಲ್ಲನೂ ಹಾಕು. ವೇಸ್ಟ್ ಆಗ್ಬಾರ್ದಲ್ವಾ? ತುನಿ, ನನಗೂ ಕೂಡ ಮನೆಯಲ್ಲಿ ಬನ್ನುವಿನ ತಂದೆ ಇದ್ದಾರೆ. ಅವರಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಸ್ವೀಟ್ಸ್ ಅಂದ್ರೆ ಕೂಡ ತುಂಬಾ ಇಷ್ಟ. ನನಗೂ ಸ್ವಲ್ಪ ಹಾಕಿಕೊಡು. ಆ ಪಾಯಸನ ಒಂದು ಡಬ್ಬಿಗೆ ಹಾಕಿಕೊಡು, ನಾಳೆ ಬಿಸಿ ಮಾಡ್ಕೊಂಡು ಕುಡಿತೀವಿ. ಆವಾಗ ಬುಜ್ಜಿ, ಅಮ್ಮಮ್ಮ, ಹಾಗಾದ್ರೆ ನಾಳೆ ನಮಗೆ ಅಂತ ಏನು ಬೇಡವಾ? ಅಯ್ಯೋ ಬುಜ್ಜಿ, ಯಾಕಿನೇ ಹಾಗೆ ಹೇಳ್ತಾ ಇದ್ದೀಯಾ? ನಿಮ್ಮ ಅಮ್ಮ ನಾಳೆ ನಿಂಗೆ ಫ್ರೆಶ್ ಆಗಿ ಮಾಡ್ಕೊಡ್ತಾಳೆ. ಹಳೆಯದು ತಿಂದ್ರೆ ಹೊಟ್ಟೆ ನೋವು. ನಮ್ಮಿಂದ ನಿಮ್ಮ ಆರೋಗ್ಯ ಕೆಟ್ಟೋಗ್ಬಾರ್ದು. ಬುಜ್ಜಿ, ಅವ್ರು ಕೇಳಿದಾರಲ್ವಾ, ಹಬ್ಬದ ದಿನ ಕೊಡೋದಿಲ್ಲ ಅಂತ ಹೇಳ್ಬಾರ್ದು. ಪಾಪ ಟುನಿ ಅಡಿಗೆ ಮನೆಯಲ್ಲಿರುವ ತಿಂಡಿಗಳನ್ನೆಲ್ಲ ತಗೊಂಡು ಬಂದು ಅವರ ಚೀಲಗಳಲ್ಲಿ ಹಾಕ್ತಾ ಇದ್ಲು.
ಚಿಚುಕಾಗೆ ಹಾಗೂ ಚೋಟುಗಿಳಿ ಅವರ ಬ್ಯಾಗಲ್ಲಿಟ್ಟಿದ್ದ ಚಿಕ್ಕ ಚಿಕ್ಕ ಗೋಣಿ ಚೀಲಗಳನ್ನ ಹೊರಗಡೆ ತೆಗೆದ್ರು. ಆಂಟಿ, ನೀವು ಮಾರ್ಕೆಟಿಗೆ ಬಂದಿರೋದಾ? ಇಷ್ಟು ದೊಡ್ಡ ಬ್ಯಾಗ್ನ ತಂದಿದ್ದೀರಾ? ಅಯ್ಯೋ ಬುಜ್ಜಿ, ಹಾಗೇನೇ ಇರಬೇಕು. ಯಾಕೆಂದ್ರೆ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದಲ್ವಾ? ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಅಲ್ವಾ? ಟುನಿ ಆ ದಿನ ಮಾಡಿದ ಎಲ್ಲಾ ತಿಂಡಿಗಳ ಜೊತೆ ಸೇರಿ ಮಕ್ಕಳಿಗೋಸ್ಕರ ಇಟ್ಕೊಂಡಿದ್ದ ಚಕ್ಕುಲಿನ ಕೂಡ ಬಿಡ್ಲೇ ಇಲ್ಲ. ಅಮ್ಮೋ, ಆಂಟಿ ಜೊತೆ ಆ ಫ್ರಿಜ್ ಅಲ್ಲಿರುವ ಜಾಮ್ನ ಕೇಳು, ನಂಗೆ ಜಾಮ್ ಬೇಕು. ತುನಿ, ನನ್ ಮಗ ಜಾಮ್ ಕೇಳ್ತಿದ್ದಾನೆ, ಅದನ್ನೂ ಕೊಡ್ತೀಯಾ? ಅದು ತಿಂಡಿಗಳಲ್ಲ ಅತ್ತೆ, ನಾನು ಸ್ಕೂಲಿಗೆ ಹೋಗುವಾಗ ಬ್ರೆಡ್ ಅಲ್ಲಿ ಜಾಮ್ ಹಾಕೊಂಡು ತಿನ್ಕೊಂಡು ಹೋಗಕ್ಕೆ ತಂದಿರೋದು. ಅಯ್ಯೋ ತುನಿ, ನೀನ್ ಯಾವಾಗ್ಲೂ ತಿಂತೀಯಲ್ವಾ? ನನ್ ಮಗ ಇವತ್ತೊಂದಿನ ಕೇಳ್ತಾ ಇದ್ದಾನೆ, ಕೊಡು, ಹಂಚಿಕೊಂಡು ತಿನ್ನೋದೇ ತುಂಬಾ ಒಳ್ಳೇದು. ಟುನಿ ನಗುತ್ತಾ ಆ ಜಾಮ್ ಬಾಟಲ್ನ ತಗೊಂಡ್ ಬಂದ್ ಕೊಟ್ಲು. ಆ ದಿನ ಸಂಜೆ ಸಮಯ ಚೋಟು ಹಾಗೂ ಚಿಚು ಇಬ್ರು ಹೊರಡಕ್ಕೆ ತಯಾರಾದ್ರು. ಮೊದಲು ಅವರು ಮನೆಗೆ ಬಂದಾಗ ತಗೊಂಡ್ ಬಂದಿದ್ದ ಚಿಕ್ಕ ಬ್ಯಾಗ್ ಇಲ್ಲ, ಇವಾಗ 2 ದೊಡ್ಡ ಗೋಣಿ ಚೀಲಗಳು ಇತ್ತು. ಅದು ಎಷ್ಟು ವೆಯ್ಟ್ ಆಗಿತ್ತು ಅಂದ್ರೆ ಅದನ್ನ ಎತ್ಕೊಂಡು ಹೋಗೋದು ಕಷ್ಟ ಅಂತ ಅವರಿಬ್ರಿಗೂ ಗೊತ್ತಾದ್ರೂ ಕೂಡ ಅದನ್ನ ಅವರು ಬಿಡೋ ಹಾಗೆ ಇಲ್ಲ. ತುನಿ, ತುಂಬಾ ಥ್ಯಾಂಕ್ಸ್ ತುನಿ. ಮುಂದಿನ ಹಬ್ಬಕ್ಕೆ ಇದೇ ರೀತಿ ಬರ್ತೀವಿ. ಹೌದು, ಯುಗಾದಿ ಪಚ್ಚಡಿ ಹಾಗೇನೆ ಒಬ್ಬಿಟ್ಟೆಲ್ಲ ಮಾಡ್ತೀಯಲ್ವಾ, ಆಗ ದೊಡ್ಡ ಡಬ್ಬಿ ತಗೊಂಡ್ಬರ್ತೀವಿ. ಬುಜ್ಜಿ ಅವರನ್ನ ನೋಡಿ, ಅಮ್ಮ ನೋಡಿದ್ರ, ಅವ್ರು ಬರುವಾಗ ಖಾಲಿ ಕೈ ಬೀಸ್ಕೊಂಡ್ ಬಂದ್ರು, ಆದ್ರೆ ಇವಾಗ ದೊಡ್ಡ ಮಾರ್ಕೆಟ್ ಇಂದ ತಗೊಂಡೋಗೋ ರೀತಿ ತಗೊಂಡೋಗ್ತಾ ಇದ್ದಾರೆ. ಪರವಾಗಿಲ್ಲ ಬುಜ್ಜಿ, ಅವರು ಸಂತೋಷವಾಗಿ ಹೋಗ್ತಿದಾರಲ್ವಾ? ದಾರಿಯಲ್ಲಿ ಆ ಮೂಟೆನ ಎತ್ಕೊಂಡು ಹೋಗಕ್ಕಾಗದೆ ಚಿಚು ಚೋಟು ಒಂದು ಜಾಗದಲ್ಲಿ ನಿಂತ್ಕೊಂಡ್ರು. ಅಯ್ಯಯ್ಯೋ, ನನ್ ಬೆನ್ನು ಮೂಳೆಲ್ಲ ಮುರಿದೋಗ್ತಾ ಇದೆ. ಇದ್ರಲ್ಲಿ ಕಲ್ಲಿದ್ಯಾ ಅಥವಾ ತಿಂಡಿಗಳಿದ್ಯಾ? ಹೌದು ಚಿಚ್ಚು, ನನ್ನ ಚೀಲ ಕೂಡ ತುಂಬಾ ಭಾರವಾಗಿದೆ. ನಾವು ಅತ್ಯಾಸ ಪಟ್ವಾ? ಅತ್ಯಾಸನೂ ಇಲ್ಲ, ಏನೂ ಇಲ್ಲ. ಹೀಗೆ ತಗೊಂಡೋದ್ರೇನೆ 10 ದಿನಕ್ಕೆ ನಾವು ಅಡಿಗೆ ಮಾಡದೆ ಬೇಡ, ಹಾಗೇನೆ ಕೂತ್ಕೊಂಡ್ ತಿನ್ಬೋದು. ಆವಾಗ್ಲೇ ಅಲ್ಲಿಗೆ ಮಹಿ ಹಾಗೂ ಲೂಸಿ ಇಬ್ರು ಬರ್ತಾ ಇದ್ರು. ಅವರನ್ನು ಟುನಿ ಮನೆಗೆನೆ ಹೋಗ್ತಾ ಇದ್ರು. ಏನ್ ಚಿಚ್ಚು, ಏನ ಮೂಟೆ ವಲಸೆ ಹೋಗ್ತಿದ್ದೀರಾ? ಆವಾಗ ಚಿಚುಕಾಗೆ, ಇಲ್ಲ ಇಲ್ಲ ಮಗಿಯವ್ರೆ, ಇದು ನಮ್ಮ ಬಟ್ಟೆ ಲಾಂಡ್ರಿಗೆ ತಗೊಂಡೋಗ್ತಾ ಇದ್ದೀವಿ. ಏನು ಬಟ್ಟೆನಾ? ಚೀಲದಿಂದ ಲಡ್ಡಿನ ವಾಸನೆ ಬರ್ತಿದೆ. ಅದು ನಾನು ಲಡ್ಡು ಪರ್ಫ್ಯೂಮ್ ಹಾಕಿದೀನಿ, ಅದಕ್ಕೇನೆ ನನ್ ಮೇಲೆಯಿಂದ ಲಡ್ಡು ವಾಸನೆ ಬರ್ತಿದೆ. ಹಾಗಂತ ಹೇಳಿ ಅವರಿಬ್ರು ತುಂಬಾನೇ ಕಷ್ಟಪಟ್ಟು ಆ ಚೀಲನ ಎತ್ಕೊಂಡು ಹೋದ್ರು. ಮಹಿ ನಗುತ್ತಾ, ನನ್ಗೆ ಎಲ್ಲಾನು ಅರ್ಥ ಆಯ್ತು. ತುನಿ ಮನೆಯಲ್ಲಿ ಹಬ್ಬ ಮಾಡಿ ಇರ್ತಾರೆ, ಪಾಪ ನಮಗೆ ಆದ್ರೂ ಏನಾದ್ರೂ ಇಟ್ಟಿದ್ದಾಳ ಇಲ್ವೋ? ಹಾಗಂತ ಟುನಿ ಮನೆಗೆ ಹೋದ್ರು. ಟುನಿ ಅವರನ್ನ ಸ್ವಾಗತ ಮಾಡಿದ್ಲು. ಬನ್ನಿ ಮಗಿಯವ್ರೆ, ಬನ್ನಿ ಲೂಸಿ, ಬನ್ನಿ ಕೂತ್ಕೊಳ್ಳಿ. ಆಂಟಿ, ನಮ್ಮ ಮನೆಯಲ್ಲಿ ಲಡ್ಡು ಕಜ್ಜಾಯ ಎಲ್ಲನೂ ಖಾಲಿ ಆಯ್ತು. ಆ ಪಿಸ್ನರಿ ಗುಂಪು ಬಂದು ಎಲ್ಲ ತಕೊಂಡೋದ್ರು. ಪರವಾಗಿಲ್ಲ ಬುಜ್ಜಿ, ನಮಗೆ ಏನು ಬೇಡ, ನಾವು ತಿನ್ಲಿಕ್ಕೆ ಬಂದಿಲ್ಲ, ನಿಮ್ನ ನೋಡ್ಕೊಂಡು ಹೋಗಕ್ಕೆ ಬಂದು. ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ, ಅವ್ರು ಹೋದ್ಮೇಲೆ ನಾನು ಫ್ರೆಶ್ ಆಗಿ ಮಾಡಿದ್ದು. ತಗೊಳ್ಳಿ, ಬಿಸಿ ಬಿಸಿ ಕಜ್ಜಾಯ ಚಕ್ಲಿ. ಟುನಿ ಪುನಃ ಹೊಸದಾಗಿ ಮಾಡಿರುವ ತಿಂಡಿಗಳನ್ನ ತಗೊಂಡ್ ಬಂದು ಅವ್ರೆಲ್ರಿಗೋಸ್ಕರ ಕೊಟ್ಲು. ತುನಿ, ನಿನ್ನ ತಾಳ್ಮೆಗೆ ಕೈ ಮುಗಿಬೇಕು. ಎಲ್ರೂ ಸಂತೋಷವಾಗಿ ತಿಂದ್ರು. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಈ ಕಡೆ ಚಿಚುಕಾಗೆಯ ಮನೆಯಲ್ಲಿ ಚಿನ್ನುಕಾಗೆ ಆ ಚೀಲನ ಓಪನ್ ಮಾಡ್ದ. ಅಮ್ಮ, ನನಗೆ ಲಡ್ಡು ಕೊಡು, ನಾನು ಲಡ್ಡು ತಿಂತೀನಿ. ಒಂದ್ ದಿನಕ್ಕೆ ಎಷ್ಟೋ ತಿಂತೀಯ? ಟೈಮ್ ಟೇಬಲ್ ಹಾಕಿ ಕೊಡ್ತೀನಿ. ಬಿಸಿ ಬಿಸಿಯಾದ ಕಜ್ಜಾಯ ಒಳಗಡೆ ಇಟ್ಟಿದ್ರಿಂದ ಅದು ಬಿಸಿಗೆ ಎಲ್ಲಾನು ಅಂಟ್ಕೊಂಡು ಒಂದು ಮುದ್ದೆ ತರ ಆಗಿತ್ತು. ಚಕ್ಕುಲಿನೂ ಒಡೆದು ಹೋಗಿತ್ತು. ಲಡ್ಡುಗಳೆಲ್ಲಾನು ಇವಾಗ ಬೂಂದಿ ಆಯ್ತು. ಅಯ್ಯಯ್ಯೋ, ನನ್ನ ಕಜ್ಜಾಯ ಎಲ್ಲ ಅಂಟ್ಕೊಂಡಿದೆ, ಇವಾಗ ಇದನ್ನ ಹೇಗೆ ಬಿಡಿಸೋದು? ಅಮ್ಮ, ಇದು ಕಜ್ಜಾಯ ರೀತಿ ಇಲ್ಲ, ಹಲ್ವಾ ರೀತಿ ಇದೆ, ಇದನ್ನ ಸ್ಪೂನಲ್ಲೇ ತಿನ್ಬೇಕು. ಚೋಟುವಿನ ಮನೆಯಲ್ಲೂ ಇದೇ ಪರಿಸ್ಥಿತಿ. ಅವರು ತಗೊಂಡ್ ಬಂದಿದ್ದ ಪಾಯಸ ಲೀಕ್ ಆಗಿ ಎಲ್ಲ ತಿಂಡಿಗಳ ಮೇಲೆ ಬಿದ್ದು ಎಲ್ಲಾನು ಅಂಟ್ಕೊಂಡಿತ್ತು. ಅಮ್ಮ, ಇದು ಪಾಯಸನಾ ಅಥವಾ ಸುಗಿನ ಉಂಡೆನಾ? ವ್ಯತ್ಯಾಸದಿಂದ ಹೀಗೆ ಚೀಲದಲ್ಲಿ ತಂದ್ರೆ ಹೀಗೇನೆ ಆಗೋದು, ಹೇಗಾದ್ರೂ ತಿನ್ನೋ. ಕೊನೆಗೆ ಅವ್ರು ತಗೊಂಡ್ ಬಂದಿದ್ದು ಎಲ್ಲಾನು ಹಾಳಾಗೋಗಿತ್ತು. ಆದ್ರೆ ಈ ಕಡೆ ಟುನಿಗೂ ಬಚ್ಚಿ ಎಲ್ರಿಗೋಸ್ಕರನೂ ಹೊಸ ತಿಂಡಿಗಳನ್ನ ಮಾಡಿ ತಿಂತಾ ಇದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ದುರಾಸೆ ದುಃಖಕ್ಕೆ ದಾರಿ ತೋರಿಸುತ್ತೆ. ತುಂಬಾನು ಆಸೆ ಪಟ್ಟು ನನಗೆ ಎಲ್ಲ ಬೇಕು ಅಂತ ಅನ್ಕೊಂಡ್ರೆ ಕೊನೆಗೆ ಅದು ನಿನಗೂ ಸಿಗಲ್ಲ, ಯಾರಿಗೂ ಯಾವುದಕ್ಕೂ ಉಪಯೋಗಕ್ಕೂ ಬರಲ್ಲ.